ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೊಡ್ತಾ ಇರೋ ಕ್ಲಾಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಹೊಸ ಸ್ಟಿಚ್ಚನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದು ಲಾಂಗ್ ಆ್ಯಂಡ್ ಶಾರ್ಟ್ ಅಂತ ಹೇಳಿ. ಅದು ನಾನು ಬೇಸಿಕ್ಕು ಒಂದು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಅದ್ರ ನೆಕ್ಸ್ಟು ನಾನು ಫಿಲ್ಲಿಂಗ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಲಾಂಗ್ ಆ್ಯಂಡ್ ಶಾರ್ಟಲ್ಲಿ ಲೀವ್ಸು ಮತ್ತು ಫೆದರೆಲ್ಲ ಹೇಗೆ ಫಿಲ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಲಾಂಗ್ ಆ್ಯಂಡ್ ಶಾರ್ಟ್ ಅಂದರೆ ಯಾವ ಥರ ಅನ್ನೋದನ್ನು ಫಸ್ಟು ತೋರಿಸ್ಬೇಕಲ್ವ. ಇದಕ್ಕೆ ನಾವು ಲಾಂಗ್ ಆ್ಯಂಡ್ ಶಾರ್ಟ್ ಆರಿ ಸ್ಟಿಚ್ ಅಂತ ಹೇಳಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ 3 ಲೈನ್ ಹಾಕ್ಕೊಳ್ಳಿ. 3 ಲೈನ್ ಹಾಕ್ಕೊಂಬಿಟ್ಟು ನೀವು ಸರಿ ಥ್ರೆಡ್ಡಲ್ಲಿ ಮಾಡ್ಬೋದು, ಆದರೆ ಹಿಂದೆ ನೆಸೆಸಿಟಿ ಇಲ್ಲ. ನೀವು ಇದುವರೆಗೂ ನನ್ನ ಕ್ಲಾಸನ್ನು ಫಸ್ಟಿಂದ ಅಟೆಂಡ್ ಮಾಡ್ತಾ ಬಂದಿರೋರಾದರೆ ನೀವು ಇಷ್ಟರೊಳಗೆ ಪ್ರಾಕ್ಟೀಸ್ ಆಗಿರುತ್ತೆ ನಿಮಗೆ 2 ಥ್ರೆಡ್ಡಲ್ಲಿ, ಸರಿ ಮತ್ತು ಸಿಲ್ಕಲ್ಲಿ. ಆದ್ದರಿಂದ ನಿಮಗೆ ಸಿಲ್ಕ್ ಥ್ರೆಡ್ಡೇ ಡೈರೆಕ್ಟಾಗಿ ಇನ್ಮೇಲೆ ಮಾಡ್ತಾ ಹೋಗ್ಬೋದು. ನೋಡಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಸಿಲ್ಕ್ ಥ್ರೆಡ್ಡು ಡಬಲ್ ಸ್ಟ್ಯಾಂಡ್ ತೊಗೊಂಡು ಅದು ಕೆಳಗಡೆ ಲೈನಿಂದ ಒಂದು ಚೈನ್ ತೊಗೊಳ್ಳಿ. ಅದು ಸೆಕೆಂಡ್ ಲೈನ್ ಹಾಕ್ಕೊಳ್ಳಿ. ನೋಡಿ, ಈ ಥರ 3 ಲೈನ್ ಹಾಕ್ಕೊಬೇಕು. ಸೆಕೆಂಡ್ ಲೈನಿಗೆ ಒಂದು ಚೈನ್ ಹಾಕ್ಬಿಟ್ಟು ಮೇಲ್ಗಡೆ ಲೈನಿಗೆ ತೊಗೊಂಡು ಹೋಗಿ. ಮೇಲ್ಗಡೆ ಲೈನಿಗೆ ತೊಗೊಂಡೋಗಿ ಹಾಗೆ ಬಟನ್ ಹೋಲ್ ಸ್ಟಿಚ್ಚನ್ನು ಎಳ್ಕೊಳ್ತೀವಿ ನೋಡಿ, ಅದೇ ಥರನೇ ಬ್ಯಾಕಿಗೆ ಎಳ್ಕೊಂಡು ಬನ್ನಿ. ನೋಡಿ, ಇದು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಅಂತ ಹೇಳಿ. ಇದರಲ್ಲಿ ಹಾಗೆ ಕೆಳಗಡೆ ಒಂದು ಲಾಕ್ ಮಾಡಿ ಮತ್ತೆ ಒಂದು ಚಿಕ್ಕದಾಗಿ ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ ಪಕ್ಕದಲ್ಲಿ. ಓಕೆ, ನಾನು ತುಂಬ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಗೊತ್ತಾಗಲಿ ಅಂತ. ಅದ್ರ ಕೆಳಗಡೆ ಚಿಕ್ಕದಾಗಿ ಹಾಕ್ಕೊಳ್ಳಿ. ನೋಡಿ, ನೀವು ಇದುವರೆಗೂ ಹೇಗೆ ಕಲ್ತಿದ್ದೀರೋ ಗೊತ್ತಿಲ್ಲ, ಆದರೆ ಮುಂದೆ ಆದರೂ ಚಿಕ್ಕದಾಗಿ ಲಾಕ್ ಸ್ಟಿಚ್ ಹಾಕಬೇಕು. ಚಿಕ್ಕ ಲಾಕ್ ಸ್ಟಿಚ್ಚನ್ನು ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಚೈನ್ ಕೂಡ ಚಿಕ್ಕದಾಗಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಆದರೆ ಇದೆಲ್ಲ ಫಿಲ್ಲಿಂಗಿಗಳಿಗೆಲ್ಲ ಯಾವ ಮೆಥಡ್ ಬೇಕು, ಡಿಸೈನ್ ಹೇಗೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಪಕ್ಕದಲ್ಲೇ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸಿಗೆ ಒಂದು ಚೈನ್ ಹಾಕ್ಬಿಟ್ಟು ಮತ್ತೆ ಸೇಮ್ ಮೆಥಡ್ ಯೂಸ್ ಮಾಡಿ. ಒಂದು ಚೈನು ಸೆಕೆಂಡ್ ಲೈನಿಗೆ ಹಾಕಿ, ಆಮೇಲೆ ಥರ್ಡ್ ಲೈನಿಗೆ ಹಾಕಿ ಕೆಳಗಡೆ ಎಳ್ಕೊಳ್ಳಿ. ಮತ್ತೆ ಕೆಳಗಡೆ ಚೈನ್ ಹಾಕಿದ ನಂತರ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ. ಲಾಕ್ ಸ್ಟಿಚ್ ಹಾಕಿದ ನಂತರ ಪಕ್ಕಕ್ಕೆ ಒಂದು ಚೈನ್ ಹಾಕ್ಕೊಳ್ಳಿ. ಇದೇ ಥರನೇ ಕೊನೆವರೆಗೂ ಹಾಕ್ತಾ ಹೋಗಿ. ಇದು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಅಂತ ಹೇಳಿ. ಇದರಲ್ಲಿ ನಾವು ಲೀಫ್ ಫಿಲ್ಲಿಂಗ್ ಮಾಡ್ತೀವಿ ಮತ್ತು ಫೆದರ್ಸ್ ಫಿಲ್ಲಿಂಗ್ ಮಾಡ್ತೀವಿ. ಏನಾದರೂ ಡಿಸೈನ್ಸ್ ಇದ್ದರೆ, ಲೀಫ್ ಆಗಲಿ, ಯಾವುದಾದ್ರೂ ಬರ್ಡ್ಸ್ ಇದ್ದರೆ, ಬಿಕಾಕು ಅಥವಾ ಯಾವುದಾದ್ರೂ ಫೆದರ್ಸು, ಈ ಥರ ಸ್ಟಿಚ್ಚಿಂಗು ಮತ್ತು ಬೇರೆ ಬೇರೆ ಥರನೂ ಟ್ರೈ ಮಾಡ್ಬೋದು. ನೋಡಿ, ಏನು ಗೊತ್ತಾ, ಕೆಲವು ಆರಿ ಕ್ಲಾಸ್ಗಳೆಲ್ಲ ಮೋಟಿಫೈ ಅಂತ ಮಾಡಿಬಿಟ್ಟು ಯಾವುದಾದ್ರೂ ಡಿಸೈನ್ನ ರೆಡಿ ಮಾಡಿ ಅದನ್ನು ಫಿಲ್ಲಿಂಗ್ ಮಾಡೋಕ್ಕೆ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಆದರೆ ಅದು ಫಿಲ್ಲಿಂಗ್ ಮಾಡಬಹುದು, ಮಾಡ್ದಂಗೂ ನಿಮ್ಮ ಕೈ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಪ್ರಾಕ್ಟೀಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಆದರೆ ನೀವು ಏನು ಗೊತ್ತಾ, ಎಲ್ಲ ಸ್ಟಿಚ್ಗಳನ್ನ 1 by 1 ಆಲ್ರೆಡಿ ನಾನು ಮೋಟಿಫೈ ಅಲ್ಲದೆ ಇದ್ರೂ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಇದೇ ನಾನು ಕೊಡ್ತಾ ಇರೋ ಕ್ಲಾಸ್ಗಳನ್ನ ವಿತ್ ಸ್ಟಿಚ್ ಅಂದರೆ ಯಾವ್ಯಾವ ಸ್ಟಿಚ್ಗಳು ಅಂತ ಅದ್ರ ಜೊತೆ ಒಂದೊಂದು ಮೋಟಿಫೈನ ಪ್ರಾಕ್ಟೀಸ್ ಮಾಡಿದ್ರೇ ಸಾಕಾಗುತ್ತೆ. ಅದ್ರ ಜೊತೆನೇ ನಿಮಗೆ ಪ್ರಾಕ್ಟೀಸು ಆಗೋಗ್ಬಿಡುತ್ತೆ. ಈ ಎಲ್ಲ ಕ್ಲಾಸು ಮುಗಿಯೋಷ್ಟರಲ್ಲಿ ನೀವು ಫುಲ್ ರೆಡಿಯಾಗಿಬಿಟ್ಟಿರ್ತೀರ. ಬ್ಲೌಸ್ ಎಲ್ಲ ಪರ್ಫೆಕ್ಟಾಗಿ ಡಿಸೈನ್ ಮಾಡೋ ಅಷ್ಟು ರೆಡಿಯಾಗಿಬಿಟ್ಟಿರ್ತೀರ. ಅದಕ್ಕೇ ನಾನು ಸ್ಟಾರ್ಟಿಂಗ್ ಸಿಲ್ಕ್ ಥ್ರೆಡ್ ಸ್ಟಿಚ್ಚಿಂದನೇ ಸ್ಟಾರ್ಟ್ ಮಾಡಿದ್ದು. ನೋಡಿ, ಸಿಲ್ಕ್ ಥ್ರೆಡ್ ಸ್ಟಿಚ್ ಆದ ನಂತರ ನಾನು ನಿಮಗೆ ಬೀಡ್ಸ್ ವರ್ಕ್ ಹೇಳ್ಕೊಡ್ತೀನಿ. ಬೀಡ್ಸ್ ವರ್ಕ್ ಆದ ನಂತರ ಪ್ಯಾಚ್ ವರ್ಕ್ ಹೇಳ್ಕೊಡ್ತೀನಿ. ಪ್ಯಾಚ್ ವರ್ಕ್ ಆದ ನಂತರ ನೆಟ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೆಟ್ ಅಟ್ಯಾಚ್ ಅದೆಲ್ಲಕ್ಕಿಂತ ಮುಂಚೆ ಒಂದು ಸ್ಟಿಚ್ ಬಿಟ್ಟು ಯಾವುದು ಗೊತ್ತಾ, ಜರ್ದೋಸಿ. ಅದು ತುಂಬಾ ಇಂಪಾರ್ಟೆಂಟು. ಅದು ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಜರ್ದೋಸಿ. ಯಾಕೆಂದರೆ ಅದು ಕಲರ್ ಫೇಡ್ ಆಗೋಲ್ಲ, ಸೂಪರಾಗಿರುತ್ತೆ ಡಿಸೈನು, ಲಾಂಗ್ ಟೈಮು ಮತ್ತು ಹೆವಿ ವರ್ಕಿಗೆಲ್ಲ ಯೂಸ್ ಮಾಡ್ತಾರೆ ಮತ್ತು ಕಾಸ್ಟ್ಲಿ ಬ್ಲೌಸಿಗೆಲ್ಲ ಯೂಸ್
ಯೂಸ್ ಮಾಡ್ತಾರೆ, ಅದನ್ನು ಹೇಳ್ಕೊಡ್ತೀನಿ. ಅದೆಲ್ಲ ಆದ ನಂತರ ನಿಮಗೆ 3D ಮತ್ತು 5D ವರ್ಕ್ಸು ಮತ್ತು ಬ್ರೂಚಸ್ಗಳೆಲ್ಲ ಇರುತ್ತೆ. ಯಾವುದು ಕೂಡ ನಿಮಗೆ ದುಡ್ಡು ತೊಗೊಂಡು ಏನು ಹೇಳ್ಕೊಡಲ್ಲ, ಎಲ್ಲನೂ 1 by 1 ಫ್ರೀಯಾಗಿ ಹೇಳ್ಕೊಡ್ತೀನಿ. ಎಲ್ಲನೂ ಕಲ್ತ್ಬಿಟ್ಟು ನೀವು ಪ್ರಿಪೇರ್ ಆಗಿ, ಎಲ್ಲ ಫ್ರೀ ಕ್ಲಾಸಸ್ಸೇ ಇರುತ್ತೆ, ರೆಡಿ ಆಗ್ಬೋದು. ನೋಡಿ, ಈ ಥರ ಮನೆಯಲ್ಲಿ ನೀವೇ ಆರಾಮಾಗಿ ಕಲಿಬಹುದು. ನೋಡಿ, ಇದು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ಚನ್ನು ಕಂಪ್ಲೀಟ್ ಮಾಡಿದೆ. ಇದೇ ಥರನೇ ಮನೇಲಿ ಒಂದು ಸತಿ ಬೇಸಿಕ್ಕಾಗಿ ಕಲ್ತ್ಕೊಳ್ಳಿ. ಈ ಥರ ಹಾಕೋದು ಅಂತ ಅಷ್ಟೇ, ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ಚು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲಿ ಫಿಲ್ಲಿಂಗ್ಸ್ ಎಲ್ಲ ತೋರಿಸ್ತಾ ಬರ್ತೀನಿ, ಯಾವ ಥರ ಹಾಕೋದು ಅಂತ. ಫಿಲ್ಲಿಂಗ್ಸ್ ನಂತರ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.